ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಬರೋಣ ಬನ್ನಿ. ಫ್ರೆಂಡ್ಸ್, ದೇವಸ್ಥಾನಕ್ಕೆ ನಾನು, ಅಮ್ಮ, ಅಕ್ಕ, ನನ್ನ ತಮ್ಮ ಎಲ್ಲರೂ ಬಂದಿದ್ದೀವಿ. ನಮ್ಮ ಚಿಕ್ಕಮ್ಮನೂ ಇದ್ದಾರೆ ನೋಡಿ, ಕೂತಿದ್ದಾರಲ್ಲ ಅವರೇ ನಮ್ಮ ಚಿಕ್ಕಮ್ಮ. ಫ್ರೆಂಡ್ಸ್, ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದು. ದೇವ್ರನ್ನ ನೋಡ್ತಾ ಇದ್ದೀರಾ ನೋಡಿ. ಇಲ್ಲಿ 4 ಕಂಬಗಳಿದೆ, ಮೇಲೆ ಕೆತ್ತನೆಯನ್ನು ಮಾಡಿದ್ದಾರೆ ನೋಡಿ. ಇದು ತುಂಬ ಹಳೆಯ ದೇವಸ್ಥಾನ, ಹೊಯ್ಸಳರ ಕಾಲದ ದೇವಸ್ಥಾನ ಫ್ರೆಂಡ್ಸ್ ಇದು. ಇಲ್ಲಿ ನೋಡಿ ಇದರಲ್ಲಿ ಏನೋ ಬರೆದಿದ್ದಾರೆ, ಇದು ಬಸವಣ್ಣ. ಫ್ರೆಂಡ್ಸ್, ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರದಕ್ಷಿಣೆಯನ್ನು ಹಾಕ್ತೀವಿ. ಸೂರ್ಯನ ಸುತ್ತ ಹೇಗೆ ಭೂಮಿ ಸುತ್ತುತ್ತೋ ಹಾಗೆ ದೇವ್ರ ಸುತ್ತ ನಾವು ಪ್ರದಕ್ಷಿಣೆಯನ್ನು ಹಾಕ್ತೀವಿ. ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ನಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಪ್ರದಕ್ಷಿಣೆಯನ್ನು ಬೆಸ ಸಂಖ್ಯೆಯಲ್ಲಿ ಹಾಕ್ತೀವಿ. ಜಯಪ್ರಾಪ್ತಿಗಾಗಿ 5 ಬಾರಿ, ಶತ್ರುಗಳನ್ನು ಸೋಲಿಸಲು 7 ಬಾರಿ, ಸಂತಾನ ಪ್ರಾಪ್ತಿಗೆ 9 ಬಾರಿ, ಆಯುಷ್ಯ ವೃದ್ಧಿಗೆ 11 ಬಾರಿ, ಮನೋಕಾಮನೆಗಳನ್ನು ಈಡೇರಿಸಿಕೊಳ್ಳಲು 13 ಬಾರಿ, ಧನಪ್ರಾಪ್ತಿಗಾಗಿ 15 ಬಾರಿ ಪ್ರದಕ್ಷಿಣೆಯನ್ನು ಹಾಕ್ತಾರೆ. ಫ್ರೆಂಡ್ಸ್, ಇದು ಹಳೆ ದೇವಸ್ಥಾನ ಆಗಿರೋದ್ರಿಂದ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇದೆ. ಪ್ರದಕ್ಷಿಣೆ ಅಂದರೆ ನಮಗೆಲ್ಲರಿಗೂ ನೆನಪಾಗುವಂಥ ಕತೆ, ಶಿವ ಪಾರ್ವತಿ ತಮ್ಮ ಮಕ್ಕಳಾದ ಗಣೇಶ ಮತ್ತು ಸುಬ್ರಹ್ಮಣ್ಯ ದೇವರುಗಳಿಗೆ ವಿಶ್ವಕ್ಕೆ ಪ್ರದಕ್ಷಿಣೆ ಮಾಡ್ಕೊಂಬನ್ನಿ ಅಂತ ಹೇಳ್ತಾರೆ. ಆವಾಗ ಸುಬ್ರಹ್ಮಣ್ಯ ಸ್ವಾಮಿ ನವಿಲನ್ನು ಏರ್ಬಿಟ್ಟು ವಿಶ್ವವನ್ನು ಸುತ್ತೋದಕ್ಕೆ ಹೋಗ್ತಾರೆ. ಆದರೆ ಗಣೇಶ ಮಾತ್ರ ಯೋಚನೆ ಮಾಡಿ ಆಗೋದಿಲ್ವಲ್ಲ ಅಂತ ಹೇಳಿ ತನ್ನ ತಂದೆ ತಾಯಿಗಳನ್ನೇ ಪ್ರದಕ್ಷಿಣೆಯನ್ನು ಹಾಕ್ಬಿಡ್ತಾರೆ. ದೇವರೇ ಜಗತ್ತು, ದೇವರನ್ನು ಸುತ್ತಿ ಬಂದರೆ ಜಗತ್ತನ್ನು ಸುತ್ತಿದಂತೆ, ಇದನ್ನು ಮೂಲವಾಗಿಟ್ಕೊಂಡು ದೇವಸ್ಥಾನಗಳಲ್ಲಿ ಅನಾದಿ ಕಾಲದಿಂದಲೂ ಪ್ರದಕ್ಷಿಣೆಯನ್ನು ಹಾಕ್ತೀವಿ. ಫ್ರೆಂಡ್ಸ್, ಇದು ಊಟದ ಹಾಲು. ಫ್ರೆಂಡ್ಸ್, ಅಲ್ಲಿಂದ ನಾವು ಶ್ರೀ ಹುಲಿಕಲ್ಲು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ. ಇದು ಬೆಟ್ಟದ ಮೇಲಿರುವಂಥ ಒಂದು ಸುಂದರವಾದ ದೇವಸ್ಥಾನ. ಇದು ಕೂಡ ತುಂಬ ಹಳೆಯ ದೇವಸ್ಥಾನ. ಇದರ ಹಿಸ್ಟ್ರಿನ ನೋಡೋದಾದರೆ ಸುಮಾರು 825 ವರ್ಷದ ಹಿಂದೆ ರುದ್ರಮುನಿ ಅಂತ ಒಬ್ಬ ಋಷಿಗಳು ಶಿವ ಮತ್ತು ಪಾರ್ವತಿಯನ್ನು ಕುರಿತು ತಪಸ್ಸನ್ನು ಮಾಡಿದಂಥ ಸಂದರ್ಭದಲ್ಲಿ ಶಿವಪುತ್ರನಾದ ಶ್ರೀ ವೀರಭದ್ರನು ತಂದೆಯ ಆದೇಶದ ಮೇರೆಗೆ ಪ್ರತ್ಯಕ್ಷನಾಗಿ ರುದ್ರಮುನಿಗೆ ಆಶೀರ್ವದಿಸಿ ಆತನಿಂದ ರುದ್ರಾಕ್ಷಿಯನ್ನು ಪಡೆದು ತನ್ನ ದೇಹಕ್ಕೆ ಸಂಪೂರ್ಣವಾಗಿ ಧರಿಸಿ ರುದ್ರಮುನಿಯ ವಿನಂತಿಯ ಮೇರೆಗೆ ಇಲ್ಲಿ ನೆಲೆಸಿದರೆಂಬ ಪ್ರತೀತಿ ಇದೆ. ಇಲ್ಲಿ ನೋಡ್ತಾ ಇರೋದೇ ಶ್ರೀ ಹುಲಿಕಲ್ಲು ವೀರಭದ್ರೇಶ್ವರ ಸ್ವಾಮಿಗಳು. ಫ್ರೆಂಡ್ಸ್, ತೆಂಗಿನಕಾಯಿ ಚಟ್ನಿ ಅನ್ನವನ್ನು ಈ ದೇವರಿಗೆ ನೈವೇದ್ಯವನ್ನಾಗಿ ಮಾಡ್ತೀವಿ. ತುಂಬಾ ವಿಶೇಷವಾಗಿರುತ್ತೆ ಫ್ರೆಂಡ್ಸ್, ಇಲ್ಲಿ ಬಾವಿ ಇದೆ ನೋಡಿ. ದೇವಸ್ಥಾನದ ಮುಂದೆನೆ ನಾಗಲಿಂಗ ಪುಷ್ಪ ಮರ ಇದೆ. ಫ್ರೆಂಡ್ಸ್ ನೋಡಿ, ಇದೇನೆ ನಾಗಲಿಂಗ ಪುಷ್ಪ. 6 ದಳ ಇರುತ್ತೆ, ಮಧ್ಯದಲ್ಲಿ ಶಿವಲಿಂಗ ಇರುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ, ಪ್ರಕೃತಿ ವಿಸ್ಮಯ. ಈ ದೇವಸ್ಥಾನನ ಕಟ್ಟಿದ್ದು ಯಾರು ಅಂತ ಗೊತ್ತಾದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದಕ್ಕೆ ಅಲ್ವಾ ಹೇಳೋದು ಪ್ರಕೃತಿನೇ ದೇವರು ಅಂತ. ಫ್ರೆಂಡ್ಸ್, ಈ ಹೂವಿನ ಆಕಾರವು ನಾಗರ ಹಾವು ಎತ್ಕೊಂಡಿರುತ್ತಲ್ಲ ಅದೇ ರೀತಿ ಇರುತ್ತೆ. ಸೊ ಅದಕ್ಕಾಗಿ ಇದನ್ನು ನಾಗಲಿಂಗ ಅಂತಲೂ ಕೂಡ ಕರಿತೀವಿ. ಶಿವಲಿಂಗದ ರೂಪದಲ್ಲಿ ಇರುವ ಅತ್ಯಂತ ಅಪರೂಪವಾದ, ಅತ್ಯಂತ ಪವಿತ್ರವಾದ ಹೂವು ನಾಗಲಿಂಗ ಪುಷ್ಪ ಅಂತಲೂ ಹೇಳ್ತೀವಿ. ನಾಗಮಲ್ಲಿ ಲಿಂಗದ ಹೂ ಅಂತ ಕೂಡ ಕರಿತೀವಿ. ಫ್ರೆಂಡ್ಸ್, ಈ ಮರದ ಹತ್ರ ಬಂದ ಕೂಡಲೇ ಎಂಥ ಪರಿಮಳ ಬಂತು ಗೊತ್ತಾ. ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಪರಿಮಳ, ಸುವಾಸನೆ. ರಾತ್ರಿ ಮತ್ತು ಬೆಳಗಿನ ಜಾವದಲ್ಲಿ ತುಂಬ ಜಾಸ್ತಿ ಇರುತ್ತಂತೆ ಇದರ ಪರಿಮಳ. ಇದರ ವೈಜ್ಞಾನಿಕ ಹೆಸರು ಕ್ಯಾರೋಪಿಟಾ ಗ್ಯಾನೆನ್ಸಿನ್ಸ್ ಅಂತ. ಇಂಗ್ಲೀಷ್ನಲ್ಲಿ ಇದನ್ನು ಕ್ಯಾನನ್ ಬಾಲ್ ಅಂತ ಕರೀತಾರೆ. ವಾತಾವರಣ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಹಳೆಬೀಡಿಗೆ ಬಂದು ಅಲ್ಲಿಂದ ಬರಬೇಕು. ಬಸ್ ಕನ್ವೀನಿಯೆಂಟು ಕಡಿಮೆ ಇದೆ ಅನ್ಕೋತೀನಿ. ವೆಹಿಕಲ್ಸಲ್ಲೇ ಹೋಗಿ ಬರಬೇಕು. ಅಲ್ಲಿಂದ ಮನೆಗೆ ಬಂದು ತಿಂಡಿ ಮಾಡ್ಕೊಂಡ್ವಿ. ತಿಂಡಿ ದೋಸೆ ಮತ್ತು ಪಲ್ಯ ಮಾಡ್ಕೊಂಡಿದ್ವಿ ಫ್ರೆಂಡ್ಸ್. ಅದಾದಮೇಲೆ ನಾವು ರೆಸ್ಟ್ ಮಾಡಿದ್ವಿ. ಇದು ಸಂಜೆದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಮಳೆ ಸ್ಟಾರ್ಟ್ ಆಗಿದೆ. ತುಂಬ ಬಿಸಿಲಿದ್ದಕ್ಕೂ ಮಳೆ ಬರ್ತಾ ಇದ್ದಿದ್ದಕ್ಕೂ ತುಂಬಾ ಖುಷಿ ಆಯಿತು. ನಮ್ಮೂರು ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರೋಂಥ ಮಾಹಿತಿನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಿ. ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.